ನನ್ನ ಹತ್ರ ಪೇಡ ಇತ್ತು ಮನೆಯಲ್ಲಿ, ಅದು ಸಲುವಾಗಿ ಪೇಡ ಚೂರು ಮಾಡ್ಕೊಂಡಿದ್ದೇನೆ ಮತ್ತು ತೊಗೊಂಡಿದ್ದೇನೆ. ಇದು ಸ್ವಲ್ಪ ಕರ್ತ್ಕೊಳ್ಬೇಕು, ಇಲ್ಲಾಂದರೆ ನೀವು ಮಾವ ತೊಗೊಂಡ್ರೂ ಅಡ್ಡಿಲ್ಲ, ಇದರಿಂದ ದಪ್ಪ ಆಗ್ತದೆ ಖೀರು. ಮತ್ತು ಮಾವದಿಂದಲೇ ಪೇಡ ಮಾಡ್ತಾರೆ. ಆಗಿದೆ ಈ ಮಖಾಣಿದೆ ಅಲ್ಲ, ಸ್ವಲ್ಪ ನಾನು ಬೇರೆ ಇಟ್ಕೊಳ್ತೇನೆ ಮತ್ತು ಸ್ವಲ್ಪ ಅರೆದುಕೊಳ್ತೇನೆ. ಪೌಡ್ರ್ ಮಾಡ್ಕೊಳ್ಬೇಕು, ಎಲ್ಲದರದ್ದು ಪೌಡರ್ ಮಾಡ್ಕೊಳ್ಬೇಕು. ಇಡ್ತೇನೆ ಮತ್ತು ಮತ್ತೊಂದು ಕಡೆ ನಾನು ಮಿಕ್ಸರ್ನಲ್ಲಿ ಪೌಡ್ರ್ ಮಾಡ್ಕೊಳ್ತೇನೆ. ಡ್ರೈ ಫ್ರೂಟ್ಸ್ ಮತ್ತು ಪೇಡ ಅರ್ಧಾಗಿದೆ. ಇದೊಂದು ನಾನು ಹಾಲಿನಲ್ಲಿ ಆ್ಯಡ್ ಮಾಡ್ಕೊಳ್ತೇನೆ. ಆ್ಯಡ್ ಮಾಡ್ಕೊಂಡಿದ್ದೇನೆ. ಈಗ ಕುದಿ ಬರ್ತಾ ಇದೆ ನೋಡಿ. ಈಗ ನಾನು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳ್ತೇನೆ. ಕುದಿ ಬರ್ತಾ ಇದೆ. ಈಗ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ಕೊಳ್ತೇನೆ. ನಂತರ ಇದಕ್ಕೆ ಸರ್ವ್ ಮಾಡ್ಕೊಳ್ತೇನೆ. ಡ್ರೈ ಫ್ರೂಟ್ಸನ್ನು ಹಾಕ್ತೇನೆ. ಇದೆಲ್ಲ ಆ ಮಕ್ಕಳನ್ನು ಹಾಕ್ಕೊಳ್ತೇನೆ ಇದರ ಮೇಲೆ. ವೀಕ್ಷಕರೇ, ನೋಡಿದ್ರೆ ತಿನ್ಬೇಕಂತ ಅನಿಸ್ತದೆ ಅಲ್ವಾ? ವಾವ್, ಇದು ರೆಡಿಯಾಗಿದೆ ಮಖಾಣ ಖೀರು. ನೀವು ಕೂಡ ಮಾಡಿ ನೋಡಿ, ಅಭಿಪ್ರಾಯ ತಿಳಿಸಿ. ಥ್ಯಾಂಕ್ ಯು. ಸಕ್ಕರೆ ಹಾಕಲಿಲ್ಲ, ಪೇಡ ಹಾಕಿದ ಕಾರಣ. ನಿಮಗೆ ಬೇಕಾದರೆ ಸಕ್ಕರೆ ನೀವು ಆ್ಯಡ್ ಮಾಡ್ಕೊಳ್ಬೋದು, ಹಾಕ್ಕೊಳ್ಬೋದು. ಲಾಸ್ಟ್ ಯಾಲಕ್ಕಿ ಪುಡಿ ಮತ್ತು ಕೇಸರಿಯನ್ನು ಹಾಕ್ಕೊಳ್ತೇನೆ. ಕೇಸರಿ, ವಾವ್. ಈಗ ಈ ಮಖಾಣ ಖೀರ್ ರೆಡಿಯಾಗಿದೆ. ಇಂಥ ಹೊಸ ಹೊಸ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ. ಅಲ್ಲಿ ತನಕ ನಮಸ್ಕಾರ.